ಜೊತೆಯಲಿ ಜೊತೆಯಲಿ ನಾನು ಶಾಲಿನಿನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅವ್ರನ್ನ ಸುಖವಾಗಿಡಬೇಕು, ಯಾವಾಗಲೂ ನಗಿಸ್ಬೇಕು, ಅವರನ್ನು ಪ್ರತಿ ಕ್ಷಣ ಸಂತೋಷವಾಗಿಡಬೇಕು ಅಂತ ನನ್ನ ಆಸೆ. ಶಾಲಿನಿ, ಆ ಹುಡುಗ ನಿನಗೆ ಮೊದಲೇ ಪರಿಚಯ ಆಯ್ತಾ? ಏನ ಮೊದಲೇ ಪರಿಚಯ ಆಯ್ತಾ? ಮತ್ತೆ ಯಾಕೆ ಹೇಳಲಿಲ್ಲ? ಹೇಳಿದ್ನಲ್ಲಮ್ಮ, ನಂಗೊಬ್ಬ ಜೂನಿಯರ್ ಫ್ರೆಂಡ್ ಸಿಕ್ಕಿದ್ದಾನೆ ಅಂತ. ಅವನೇ ಇವನು. ಅವತ್ತು ನ್ಯೂಸ್ ಚಾನಲಲ್ಲಿ ಸುದ್ದಿ ಮಾಡಿದ್ನಲ್ಲ, ಅದು ಕೂಡ ಇವನೇ ಮಾಡಿದ್ದು. ದೇವ್ರೆ, ಕಣ್ಣನ ಮಗ ಇವನೇನಾ? ನಿಜ, ಅದೇ ಅನ್ಕೊಂಡೆ. ಆ ಮುಖ ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ. ಅಲ್ಲ ಅಕ್ಕ, ಅವನಷ್ಟೆಲ್ಲ ಮಾಡಿದ್ರು ನೀನು ಯಾಕೆ ಅವನ್ನ ಫ್ರೆಂಡ್ ಮಾಡ್ಕೊಂಡೆ? ನಾನು ಮಾಡ್ಕೊಂಡಿದ್ದಲ್ಲ, ಅವನೇ ನನ್ನ ಹಿಂದೆ ಬಂದಿದ್ದು. ಸಾರಿ ಕೇಳ್ದ, ನಾನು ಕ್ಷಮಿಸ್ಬಿಟ್ಟೆ. ನಿಮ್ಮನ್ನ ನಗಿಸ್ತೀನಿ ಅಂತ ಏನೇನೋ ಟ್ರೈ ಮಾಡ್ದ. ನನಗಿಷ್ಟ ಆಗಿರೋದನ್ನೆಲ್ಲ ಹೆಂಗೋ ತಿಳ್ಕೊಂಡು ಒಂದೊಂದಾಗಿ ಸರ್ಪ್ರೈಸ್ ಕೊಡೋಕ್ಕೆ ಶುರು ಮಾಡ್ದ. ಅವಳಿಗೆ ಚಿನ್ನದ ಬಳೆ ಅಂದರೆ ತುಂಬ ಇಷ್ಟ. ಆವಾಗವಾಗ ಕನಸಲ್ಲಿ ಚಿನ್ನದ ಬಳೆ ಹಾಕ್ಕೊಂಡಿದ್ದಂಗೆ ಕನಸು ಕಾಣ್ತಾಳೆ. ಅಮ್ಮಂಗೆ ಕಾಸಿನ ಸರ ಹಾಕೋಬೇಕಂತ ತುಂಬ ಇಷ್ಟ. ದಿಶಾಕಂಗೆ ಡೈಮಂಡ್ ರಿಂಗ್ ಅಂದರೆ ತುಂಬ ಇಷ್ಟ. ಕಡೆಗೆ ನಾನು ನಗ್ಸು ಬಿಟ್ಟ. ಆಮೇಲೆ ಫ್ರೆಂಡ್ ಆಗ್ತೀನಿ ಅಂದ. ಚಿಕ್ಕ ವಯಸ್ಸಿನ ಫ್ರೆಂಡ್ ಅಂತ ನಾನು ಸಲಿಗೆ ಕೊಟ್ಬಿಟ್ಟೆ. ಅದನ್ನೇ ಮಿಸ್ಯೂಸ್ ಮಾಡಿಕೊಂಡು ಐ ಲವ್ ಯು ಅಂದ್ಬಿಟ್ಟ. ಚೆನ್ನಾಗಿ ಬೈದು ಕಳಿಸಿದ್ದೆ. ನನ್ಗೆ ಗೊತ್ತಿಲ್ದೇ ಮನೆಗೆ ಬಂದಿದ್ದಾನೆ. ನಿಮ್ನೆಲ್ರೂ ಪರಿಚಯ ಮಾಡ್ಕೊಂಡಿದ್ದಾನೆ. ನಿಮ್ಮೆಲ್ರಿಗೂ ಹತ್ರ ಆಗಿದ್ದಾನೆ. ಈಗ ನಮ್ಮನ್ನೆಲ್ಲ ಹೇಗೆ ನಂಬಿಸ್ಬಿಟ್ಟ ನೋಡವನು. ಮೊದಲನೇ ದಿನನೇ ಇಂಥವನು ಅಂತ ಗೊತ್ತಾಗಿದ್ದಿದ್ರೆ ಪುರ್ಕೆ ತಗೊಂಡು ಚೆನ್ನಾಗಿ ಬಾರಿಸ್ಬಿಡ್ತಾ ಇದ್ದೆ. ಗಂಡು ದಿಕ್ಕಿಲ್ಲದ ಮನೆ ಅಂತ ನಮ್ಮ ಹೆಣ್ಮಕ್ಳ ಮೇಲೆ ಊರವ್ರಿಗೆಲ್ಲ ಕಣ್ಣು ಬಿಟ್ಟಿಯಾಗಿ ಸಿಕ್ಬಿಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಾಚಿ ಕೆಟ್ಟವರು. ಹಾಳಾದ ಗಂಡಸನ್ ನಂಬೇಡ ಅಂತ ಎಷ್ಟು ಬಡ್ಕೊಂಡೆ. ಕೇಳ್ದ ನನ್ನ ಮಾತನ್ನ? ಅವನು ಇನ್ನೂ ಚಿಕ್ಕವನು, ಜೂನಿಯರು, ಹಾಗೆ ಹೀಗೆ ಅಂದ್ಯಲ್ಲ. ನೋಡಿ ಏನಾಯ್ತು? ಬೇಡಮ್ಮ, ಅಕ್ಕ ಈಗಾಗಲೇ ನೊಂದಿದ್ದಾಳೆ, ಮತ್ತೆ ನೋಯಿಸ್ಬೇಡ. ನೋಯಿಸ್ತಾ ಇಲ್ಲ ಕಣೆ, ನನ್ನ ಹೊಟ್ಟೆ ಸಂಕಟ ಹೇಳ್ಕೊತಾ ಇದ್ದೀನಿ. ಸರಿಯಾದ ಸಮಯದಲ್ಲಿ ನನ್ನ ಹೆಣ್ಮಕ್ಳಿಗೂ ಮದುವೆ ಆಗಿದ್ದಿದ್ರೆ ಹೀಗೆಲ್ಲ ಆಗ್ತಿತ್ತ? ಹಾದ್ ಬೀದಿಲಿ ಹೋಗೋರೆಲ್ಲ ನನ್ನ ಹೆಣ್ಮಕ್ಳ ಮೇಲೆ ಆದರೂ ನಾವು ಯಾರೂ ಅವನ್ನ ಅಷ್ಟೆಲ್ಲ ನಂಬಾರ್ದಿತ್ತು. ನಮ್ಮನ್ನೆಲ್ಲ ಮುಂದಿಟ್ಕೊಂಡು ಹಿಂಗೆ ಐ ಲವ್ ಯು ಅಂದ್ಬಿಟ್ನಲ್ಲ. ಮನಸ್ಸಲ್ಲಿ ಐ ಲವ್ ಯು ಅನ್ನೋ ಪದ ಕೇಳಿದ್ದಕ್ಕೆ ನನ್ನ ಜೀವನನೇ ನರ್ಕ ಆಗೋಯ್ತು. ಇನ್ನೊಂದ್ಸಲಿ ಆ ಪದ ಕೇಳೋಕ್ಕೆ ನನ್ನ ಕೈಲಿ ಸಾಧ್ಯನೇ ಇಲ್ಲ. ಆ ನರ್ಕ ನನಗೆ ಬೇಕಾಗಿಲ್ಲ. ಎಲ್ಲ ಮರೆತಿರುವಾಗ ಇಲ್ಲದಲ್ಲದ ನೆವವ ಕೂಡಿ ಬರದಿರು ಮತ್ತೆ ಹಳೆಯ ನೆನಪೇ. ಎಲ್ಲ ಮರೆತಿರುವಾಗ ಇಲ್ಲದಲ್ಲದ ನೆವವ ಕೂಡಿ ಬರದಿರು ಮತ್ತೆ ಹಳೆಯ ನೆನಪೇ.
ಮನಸ್ಸಿಂದ, ಬುದ್ಧಿಯಿಂದ, ಆತ್ಮದಿಂದ ಹೇಳ್ತಾ ಇದ್ದೀನಿ. ಐ ಲವ್ ಯು ಶಾಲಿನಿ. ಈ ಪವಿತ್ರವಾದ ನದಿ ಹುಟ್ಟೋ ಜಾಗದಲ್ಲಿ ನಮ್ಮ ಪ್ರೀತಿನೂ ಹುಟ್ಟಬೇಕು ಅಂತ ನನ್ನ ಆಸೆ. ಐ ಲವ್ ಯು ಪಾವನಿ. ಜೀವನ ಅಂಗೈಲಿಟ್ಟು ನಿಮ್ಗೆ ಅರ್ಪಣೆ ಮಾಡಿ ಹೇಳ್ತಾ ಇದ್ದೀನಿ. ಪ್ಲೀಸ್ ನನ್ನನ್ನು ಪ್ರೀತಿಸ್ತೀರಾ? ನನಗೆ ನನ್ನ ಸ್ಟೇಟಸ್ನ ನೋಡಿ ಪ್ರೀತಿಸೋರ್ಗಿಂತ ನಿಷ್ಕಲ್ಮಶವಾಗಿ ಪ್ರೀತಿಸೋ ಹೃದಯ ಬೇಕು. ನಾನು ನಿನಗೆ ತುಂಬ ದಿನದಿಂದ ಒಂದು ಮಾತು ಹೇಳಬೇಕಾಗಿತ್ತು. ನಾನೊಬ್ಬ IAS ಆಫೀಸರಾಗಿ ಇಡೀ ಜಿಲ್ಲೆ ಜನಗಳನ್ನ ರೂಲ್ ಮಾಡ್ತೀನಿ. ಇವತ್ತವರೆಗೂ ಯಾವನೂ ನನ್ನ ಆರ್ಡರ್ ಮೀರೋ ಧೈರ್ಯ ಮಾಡಿಲ್ಲ. ಆದರೆ ಅದೇನೋ ಗೊತ್ತಿಲ್ಲ ಪವನಿ, ನೀನೊಬ್ಬಳೆ ನನ್ನ ಧೈರ್ಯನ ಪರೀಕ್ಷೆ ಮಾಡಿದೆ. ಬಟ್ ನಾನು ಅಷ್ಟು ಬೇಗ ಸೋಲೊಪ್ಕೊಳ್ಳೋಕೆ ಹಠ ಅಲ್ಲ. ಅದಕ್ಕೆ ನಿನ್ನ ಮುಂದೆ ಒಂದು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಈ ಪವಿತ್ರವಾದ ನದಿ ಹುಟ್ಟೋ ಜಾಗದಲ್ಲಿ ನಮ್ಮ ಪ್ರೀತಿನೂ ಹುಟ್ಟಬೇಕು ಅಂತ ನನ್ನ ಆಸೆ. ಐ ಲವ್ ಯು ಪವನಿ. ನಾನಿರೋ ಪೊಸಿಷನ್ಗೆ, ಪ್ರೊಫೆಷನ್ಗೆ, ನನಗಿರೋ ಟ್ಯಾಲೆಂಟ್ಗೆ ಬೇಜಾನ್ ಜನ ಹುಡುಗಿರ ಹಿಂದೆ ಬಿದ್ದರು. ಅದೆಷ್ಟೋ ಜನ ಮಿನಿಸ್ಟರ್ಗಳು ಮನೆ ಅಳಿಯನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಬಟ್ ಐ ಹೇಟ್ ಸಚ್ ಕೈಂಡ್ ಆಫ್ ಪೊಲಿಟಿಷಿಯನ್ಸ್. ಅವ್ರಿಗೆಲ್ಲ ರಾಜನೀತಿ ಅಂದ್ರೆ ಏನು ಗೊತ್ತಿಲ್ಲ. ಜನಗಳ ಹಣ ತಿಂದು ಬದುಕೋ ಹೆಗ್ಗಣಗಳವರು. ಅದಕ್ಕೆ ಅಂತ ಅವ್ರ ಸಂಬಂಧ ನನಗೆ ಬೇಕಾಗಿಲ್ಲ. ನನಗೆ ನನ್ನ ಸ್ಟೇಟಸ್ನ ನೋಡು ಪ್ರೀತಿಸೋರ್ಗಿಂತ ನಿಷ್ಕಲ್ಮಶವಾಗಿ ಪ್ರೀತಿಸೋ ಹೃದಯ ಬೇಕು. ಅದಕ್ಕೆ ಫೈನಲಿ ಡಿಸೈಡ್ ಮಾಡಿ ನಾನೆಲ್ಲ ಸ್ಟೇಟಸ್ನ ಪಕ್ಕಕ್ಕೆ ನಿನ್ನ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ಐ ಲವ್ ಯು ಪವನಿ. ಸೀರಿಯಸ್ಲಿ ಐ ಲವ್ ಯು. ಡೂ ಯು ಲವ್ ಮೀ? Hey!
ಉತ್ತರ ಕೊಟ್ಬಿಟ್ಟು ಹೋಗು ಪವನಿ. ನನಗೆ ಗೊತ್ತು ನಿನಗೂ ನನ್ನ ಮೇಲೆ ಪ್ರೀತಿ ಇದೆ. ಇಲ್ಲ, ನಾನೇನು ಹೇಳೋಕ್ಕಾಗಲ್ಲ. ಉತ್ತರ ಸಿಕ್ತು. ಥ್ಯಾಂಕ್ಸ್ ಪವನಿ. ವಿಷಯ ಅದಲ್ಲ, ನೀವು ಆಕಾಶದಲ್ಲಿ ಹಾರಾಡ್ಕೊಂಡು ನಕ್ಷತ್ರ ಎಣ್ಸೋರು, ನಾನು ನೆಲದ ಮೇಲೆ ಅಲ್ಕೊಂಡು ಅನ್ನ ಹುಡ್ಕೋಳು. ನೀವು ಜಿಲ್ಲಾಧಿಕಾರಿ, ನಾನು ಕಾಫಿ ತೋಟಲ್ಲಿ ಕೆಲಸ ಮಾಡೋಳು ಮಗಳು. ನಿಮ್ಗೆ ನಾನು ಯಾವತ್ತೂ ಜೋಡಿ ಆಗೋಕ್ಕಾಗಲ್ಲ. ಅದನ್ನು ಡಿಸೈಡ್ ಮಾಡಬೇಕಾದವ್ ನಾನೇ ಹೇಳ್ತಿದ್ದೀನಲ್ಲ, ನಾನಿನ್ನ ಇಷ್ಟಪಟ್ಟಿದ್ದೀನಿ. ನನ್ನ ಮನಸ್ಸಿನಲ್ಲೇ ಯಾವತ್ತೂ ನಿನ್ನ ಮದುವೆ ಮಾಡ್ಕೊಂಡಿದ್ದೀನಿ. ಅಫ್ಕೋರ್ಸ್ ಪಾವನಿನೇ ನನ್ನ ಹೆಂಡತಿ ಅಂತ ಫಿಕ್ಸ್ ಆಗಿದ್ದೀನಿ. ನಾನು ಡಿಸೈಡ್ ಮಾಡಿದ್ಮೇಲೆ ನನ್ನನ್ನು ತಡೆಯೋರು, ನನ್ನ ಇಷ್ಟ ಅಂತ ತಪ್ಪು ಅಂತ ಹೇಳೋರು ಇಡೀ ಭೂಮಿ ಮೇಲೆ ಯಾರೂ ಇಲ್ಲ. ಸೊ ನೀ ನನ್ನ ಪ್ರೀತಿನ ಧೈರ್ಯವಾಗಿ ಒಪ್ಕೋಬೋದು. ಯೋಚನೆ ಮಾಡು. ಸಮಾಜ ಸೇವೆ ನನ್ನ ಮೊದಲನೇ ಹೆಂಡತಿ ಆದರೆ ನೀ ನನ್ನ ಎರಡನೇ ಹೆಂಡತಿ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಮೂರನೇ ಹೆಂಡತಿ ಅನ್ನೋ ಕಾನ್ಸೆಪ್ಟ್ ನನ್ನ ಲೈಫ್ ಡಿಕ್ಷನರಿನಲ್ಲಿ ಇಲ್ಲ ಪಾವನಿ. ನಂಬಿಕೆ ಇಡು, ನಿನ್ನ ಯಾವ ಆ್ಯಂಗಲಿಂದನೂ ನಾನು ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀ ನನ್ನ ಪ್ರೀತಿಸಲೇಬೇಕು, ನಾವಿಬ್ರು ಒಟ್ಟಿಗೆ ಬದುಕಲೇಬೇಕು. ಕಡೆದಾಗ ಕೇಳ್ತಾ ಇದ್ದೀನಿ, ಐ ಲವ್ ಯು ಪಾವನಿ. ಈಗಲಾದ್ರೂ ಒಪ್ಕೋತೀಯ? ಸಮಾಧಾನ ಮಾಡ್ಕೋ ಶಾಲಿನಿ. ಸ್ಕೂಲ್ಗೆ ಹೊತ್ತಾಗುತ್ತೆ, ಹೊರಡಲ್ವಾ? ಶಾಲಿನಿ, ಆ ಹುಡುಗ ಇವತ್ತು ಮತ್ತೆ ಸಿಗ್ತಾನೇನೆ? ಗೊತ್ತಿಲ್ಲಮ್ಮ, ಸಿಕ್ಕಿದ್ರೂ ಸಿಗ್ಬೋದು. ನಾವೆಲ್ಲ ಇಷ್ಟು ಬೈದ ಮೇಲೂ ಸಿಗ್ತಾನಾ? ಅದೆಲ್ಲ ಅವನಿಗೇನು ಅನ್ಸಲ್ಲ, ಅನ್ಕೊಂಡಿದ್ದಾಗಬೇಕಷ್ಟೇ. ನೋಡಂಗ, ಏನಪ್ಪ ಇದು ಪರೀಕ್ಷೆ? ಅವನು ಸಿಕ್ಕರೆ ಏನೇ ಮಾಡ್ತೀಯಾ? ಪ್ರೇಮ ಪ್ರೀತಿ ಅದು ಇದು ಅಂತ ಹಿಂದೆ ಬಿದ್ದರೆ ಏನು ಮಾಡ್ತೀಯಾ? ರಸ್ತೆ ಅನ್ನೋದು ನೋಡದೆ ಕಪಾಳಕ್ಕೆ ಬಾರಿಸ್ತೀನಿ. ರಸ್ತೆ ಅನ್ನೋದು ನೋಡದೆ ಕಪಾಳಕ್ಕೆ ಬಾರಿಸ್ತೀನಿ. ನನ್ನ ಸ್ನೇಹನ ಮಿಸ್ಯೂಸ್ ಮಾಡಿದ್ದಾನೆ, ನನ್ನ ನಂಬಿಕೆನ ಸುಳ್ಳು ಮಾಡಿದ್ದಾನೆ ಕಣಮ್ಮ. ನಾನು ಅವನ್ನ ಯಾವತ್ತೂ ಶ್ರಮಿಸಲ್ಲ. ಅವನು ಎಷ್ಟೇ ಬಡ್ಕೊಂಡ್ರು ನಾನು ಅವನ ಪ್ರೀತಿನ ಒಪ್ಕೊಳ್ಳಲ್ಲ. ಅದು ಸರಿನೇ. ಮೊದಲೇ ಅವನು ನಿನಗಿಂತ 5 ವರ್ಷ ಚಿಕ್ಕವನು, ಶ್ರೀಮಂತ ಬೇರೆ.
ಹುಡುಗಾಟಕ್ಕೋ ಶೋಕಿಗೋ ಇದೆಲ್ಲ ಹೇಳಿರ್ತಾನೆ. ಅಂಥವನ್ನೆಲ್ಲ ದೂರ ಇಡೋದೇ ಸರಿ. ನಾವು ದೂರನೇ ಇರೋದು, ಮೇಲ್ ಬಿದ್ದು ಬರೋದು ಅವರೇ ತಾನೇ. ನಾನು ಬರಲಾ? ಶಾಲಿನಿ, ಶಾಲಿನಿ, ಹುಡುಗ ರಸ್ತೆಲಿ ಸಿಕ್ಕಿ ಮತ್ತೆ ನಿಂಗೇನಾದ್ರು ತೊಂದರೆ ಕೊಟ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ನೋಡು, ಇಂಥದ್ದನ್ನೆಲ್ಲ ಸೂಕ್ಷ್ಮವಾಗಿ ನಿಭಾಯಿಸ್ಬೇಕು. ಆಮೇಲೆ ಒಂದು ಹೋಗಿ ಒಂದಾಗ್ಬಿಟ್ರೆ ಏನು ಮಾಡೋದು? ಸ್ವಲ್ಪ ಮೆಲ್ಲಿಗೆ ಹೇಳು. ನೋಡಪ್ಪ, ಇದೆಲ್ಲ ಸರಿಗಿರಲ್ಲ, ನಮ್ಮಿಂದ ದೂರ ಇದ್ಬಿಡು ಅಂತ ಹೇಳು. ಸರಿ, ಬರಲಮ್ಮ? ಶಾಲಿನಿ, ಒಂಚೂರು ಹೊರಟಾಗೆ ಮಾತಾಡೆ. ನೋಡು, ಇನ್ನೊಂದ್ಸಲಿ ಹೀಗೆಲ್ಲ ಮಾತಾಡಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ದೂರ ಹೋದರೆ ಸರಿ ಅಂತ ಕಡ್ಡಿ ಮುರಿದ ಹಾಗೆ ಹೇಳ್ಬಿಡು. ಸರಿ. ಶಾಲಿನಿ, ಶಾಲಿನಿ, ನೀ ಜೋರಾಗಿ ಮಾತಾಡಬೇಡ್ವೆ. ಆಮೇಲೆ ನಿಂಗೇನಾದ್ರು ತೊಂದರೆ ಕೊಟ್ರೆ ಅವನು ಇವಾಗ ಏನು ಮಾಡು ಅಂತ್ಯಮ್ಮ? ಮೆತ್ತಗೆ ಮಾತಾಡಿದ್ರೆ ಅವ್ನು ಬೇರೆ ಏನಾದರೂ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನು ಮಾಡಲಿ, ನೀನೇ ಹೇಳು. ಒಂದು ಕೆಲಸ ಮಾಡು, ನೀನು ಬೇರೆ ರಸ್ತೆಲಿ ಓಡಾಡು, ಅವನ ಕಣ್ಣಿಗೆ ಕಾಣಿಸ್ಕೋಬೇಡ. ಸರಿ, ಬರಲಾ? ಅಬ್ಬಾ, 20 ವರ್ಷಕ್ಕೆ ಇಷ್ಟೊಂದು ಆಯಾಸ ಆದರೆ ಮುಂದೆ ಹೆಂಗಪ್ಪ? ಸದ್ಯ ಮುದುಕಿಯಲ್ಲೋ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ 65ನೇ ರೋಗ ತಗಲಾಕೊಂಡಿರ್ಬೇಕು, ಅದಕ್ಕೆ ಬಂದಿಲ್ಲ ಅಂತ ಕಾಣಿಸುತ್ತೆ. ಆನಂದ ಪರಮಾನಂದ, ಆನಂದ ಪರಮಾನಂದ. ರಮೇಶ, ಹಿಂಗ್ ನೋಡ್ತಾ ಇದ್ಯಾ? ಹೇಳೋ ರಮೇಶ, ನಿಂತ್ಕೊಳ್ಳೋ. ಒಳ್ಳೆ ಹುಳಿ ನೋಡುವಂತ ಓಡೋಗ್ತಾ ಇದೆಯಲ್ಲೋ, ಬಾರೋ ಇಲ್ಲಿ. ಸರ್, ನೀವು ರಚನೆ ಅಲ್ವಾ? ಇನ್ನು ಬದುಕೇ ಇದ್ದೀರಾ? ಹೆಂಗಿದೆ ಜೀವಕ್ಕೆ? ನನ್ ಜೀವಕ್ಕಲ್ಲ ಸ್ವಾಮಿ, ಹೋಗಿರೋದು ನಿಮ್ ಜೀವ ಅಲ್ವಾ? ಒಳ್ಳೆ ಫಿರಂಗಿ ಗುಂಡಿನ ನಿನ್ನ ಎದುರುಗಡೆನೆ ಕೂತಿದ್ದೀನಿ, ನನ್ ಜೀವ ಹೋಯ್ತು ಅಂತೀಯಲ್ಲ. ನಿನ್ ಕಣ್ಣಿಗೇನು ಸುಣ್ಣ ಹಚ್ಕೊಂಡಿದ್ಯೋ ಹೆಂಗೆ? ಹೋಗಲೇ ಬಂದ್ಬಿಟ್ಟ. ಸದ್ಯ ಬದುಕೆ ಭೂತ ಏನ್ ಮಾಡ್ತಾ ಇದೆ? ಬರ ಇಲ್ಲಿ. ಯಾರಿಗೆ ಹೇಳ್ತಾ ಇದೀಯಾ? ನಿಮ್ಗೇನೆ. ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಅವ್ನು ನೋಡಿದ್ರೆ ಜೀವ ಹೋಯ್ತು ಅಂತಾನೆ, ನೀನ್ ನೋಡಿದ್ರೆ ಭೂತ ಅಂತೀಯ. ಏನ್ ನಿಮ್ ಕತೆ? ಹಾಗಾದ್ರೆ ಬದುಕೇ ಇದ್ದೀರಾ ನೀವು? ಪೇಪರಲ್ಲಿ ಬಂದಿದ್ದು ಯಾವ ಪೇಪರ್ನಲ್ಲಿ ಏನ್ ಬಂದಿರೋದು ನೋಡಿ ಇಲ್ಲಿ. ಶ್ರೀಮಾನ್ ಶ್ರೀ ರಜ್ಜಿಹಳ್ಳಿ ಚಿನ್ನಪ್ಪನ ಮಗ ನಂಜಪ್ಪ
ಅಲ್ಲಿಯ ಸಚಿನವರು ಬಹಳ ಕಾಯಿಲೆಯಿಂದಾಗಿ ಕಾಲರಾವರ್ತಕ್ಕೆ ಸಿಕ್ಕಿ ಪಾಪದ ಕೊಡ ತುಂಬಿ ಕಾಲವಾದರೆಂದು ತಿಳಿಸಲು ವಿಷಾದಿಸುತ್ತೇನೆ. ಯಾವನು ಇದನ್ನು ಹಾಕ್ಸಿದ್ದು? ನಾನು ಬದುಕಿದ್ದಂಗೆ ಹೊಗೆ ಹಾಕಿಸಿದವ್ರು ಯಾರೋ?